Hi everyone, I'm Ashwini Chadlur from Commerce Department. So today let us deal with some important fill in the blanks of second PUC accountancy which is frequently asked in your previous year question paper. ಸೊ ಇಲ್ಲಿ ನಾನು ಒಂದು 25 ಫಿಲ್ಲಪ್ಸು ವಿತ್ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವುದಾದ್ರೂ 5 ಕ್ವೆಶ್ಚನ್ಸ್ನ ಆಪ್ಟ್ ಮಾಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪಾರ್ಟ್ ಎ ಅಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಬರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ನೋಡಿ. ಅ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸಪ್ರೇಟ್ ಡ್ಯಾಶ್ ಎಂಟಿಟಿ, ಲೀಗಲ್ ಎಂಟಿಟಿ. In order to form a partnership, there should be at least dash persons, 2 persons. The liability of a partner for his acts is dash unlimited. Old ratio minus new ratio equals sacrificing ratio. ನಮಗೆ ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ನಾವೇನು ಮಾಡಬೇಕಾಗತ್ತೆ, ಓಲ್ಡ್ ರೇಷಿಯೋದಲ್ಲಿ ನ್ಯೂ ರೇಷಿಯೋನ ಡಿಡಕ್ಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ದಟ್ ವಿ ವಿಲ್ ಗೆಟ್ ದ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಗುಡ್ ವಿಲ್ ಬಾಟ್ ಇನ್ ಬೈ ನ್ಯೂ ಪಾರ್ಟ್ನರ್ ಇನ್ ಕ್ಯಾಶ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಓಲ್ಡ್ ಪಾರ್ಟ್ನರ್ಸ್ ಈಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಗುಡ್ ವಿಲ್ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್. ಈ ಕ್ವೆಶ್ಚನ್ನ ನಾವೆಲ್ಲಿ ನೋಡಿದ್ವಿ? ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ನೋಡಿದ್ವಿ ಅಲ್ವಾ? ಗುಡ್ ವಿಲ್ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ಸ್ ಟು ಗೇನಿಂಗ್ ರೇಷಿಯೋ. Executor's account is generally prepared at the time of dash of a partner, death of a partner. ಈ ಕ್ವೆಶ್ಚನ್ನು ಕೂಡ ನಾವು ಮ್ಯಾಚ್ ದ ಫಾಲೋಯಿಂಗ್ ಇಲ್ಲಿ ನೋಡಿದ್ವಿ. ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಪಾರ್ಟ್ನರಿನ ಡೆತ್ ಆದಾಗ ಎಕ್ಸಿಕ್ಯೂಟರ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದೆ ಮ್ಯಾಚ್ ದ ಫಾಲೋಯಿಂಗ್ಗೆ ಅಲ್ವಾ? ಸೊ ಮ್ಯಾಚ್ ದ ಫಾಲೋಯಿಂಗಲ್ಲೂ ಈ ರೀತಿ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ನಿಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ ನಿಮಗೆ ಕೇಳುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಓಕೆನಾ? ಅಮೌಂಟ್ ಪೇಯಬಲ್ ಟು ದ ಎಕ್ಸಿಕ್ಯೂಟರ್ಸ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್ ಈಸ್ ಟ್ರಾನ್ಸ್ಫರ್ಡ್ ಟು ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್. ಎ ಕಂಪನಿ ಈಸ್ ಆ್ಯನ್ ಡ್ಯಾಶ್ ಪರ್ಸನ್, ಆರ್ಟಿಫಿಷಿಯಲ್ ಪರ್ಸನ್. ಈ ಕ್ವೆಶ್ಚನು ಕೂಡ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು. ಓಕೆನಾ? ಡ್ಯಾಶ್ ಈಸ್ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪಬ್ಲಿಕ್ ಕಂಪನಿ. 7 ಮೆಂಬರ್ಸ್. ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 7 ಮೆಂಬರ್ಸ್ ಇರಬೇಕು. ಓಕೆನಾ? ಡ್ಯಾಶ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪ್ರೈವೇಟ್ ಕಂಪನಿ, ಅಟ್ಲೀಸ್ಟ್ 2 ಮೆಂಬರ್ಸ್. ಓಕೆ. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಡ್ಯಾಶ್ ಆಫ್ ದ ಕಂಪನಿ, ಕ್ರೆಡಿಟರ್ಸ್ ಆಫ್ ದ ಕಂಪನಿ. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರೆಡಿಟರ್ಸ್ ಆಫ್ ದ ಕಂಪನಿ. ಕಂಪನಿಯ ಕ್ರೆಡಿಟರ್ಸ್ ಆಗಿರ್ತಾರೆ ಡಿಬೆಂಚರ್ ಹೋಲ್ಡರ್ಸು. ಓಕೆನಾ? Dash statements are the basic and formal annual report. Financial statements. Financial statements include dash and balance sheet. Financial statements include statement of profit and loss and balance sheet. Comparative analysis is also known as horizontal analysis. ಇದನ್ನು ಕೂಡ ನಾವು ಮ್ಯಾಚ್ ದ ಫಾಲೋಯಿಂಗಲ್ಲಿ ನೋಡಿದ್ವಿ ಅಲ್ವಾ? ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ನೌನ್ ಆಸ್ ವರ್ಟಿಕಲ್ ಅನಾಲಿಸಿಸ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ನಾವು ವರ್ಟಿಕಲ್ ಅನಾಲಿಸಿಸ್ ಅಂತಲೂ ಕರಿಬೋದು. ಓಕೆನಾ? ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೌನ್ ಆಸ್ ಆಸಿಡ್ ಟೆಸ್ಟ್ ರೇಷಿಯೋ. ಕರೆಂಟ್ ರೇಷಿಯೋ ಈಸ್ ದ ಪ್ರಪೋರ್ಷನ್ ಆಫ್ ಕರೆಂಟ್ ಅಸೆಟ್ಸ್ ಟು ದ ಕರೆಂಟ್ ಲಯಬಿಲಿಟಿ. Dash are calculated to measure the short-term solvency of the business. Liquidity ratio. Purchase of any assets by paying cash is cash outflow. Dash activities relate to purchase and sale of fixed assets. Investing activity. ಇದನ್ನು ಕೂಡ ನಾವು ಮ್ಯಾಚ್ ದ ಫಾಲೋಯಿಂಗಲ್ಲಿ ನೋಡಿದ್ವಿ. Call money received in advance is called dash. Calls in advance. The period from date of the last balance sheet and the date of the partner's death is called dash period, intervening period. Okay. ಇಲ್ಲಿ ನೋಡಿ, ನಿಮಗೆ ಕೆಲವೊಂದು ಕ್ವೆಶ್ಚನ್ಸು ಮ್ಯಾಚ್ ದ ಫಾಲೋಯಿಂಗಲ್ಲೂ ರಿಪೀಟ್ ಆಗಿದೆ, ಹಾಗೆ MCQಸಲ್ಲೂ ರಿಪೀಟ್ ಆಗಿದೆ
ಹೌದಲ್ವಾ? ಅಂದರೆ ಈ ರೀತಿ ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡು ಹೋದರೆ ನಿಮಗೆ ಹೆವಿ ಅನಿಸಲ್ಲ. ಇಲ್ಲ ನಾನು ಎಲ್ಲದೂ ಓದ್ತೀನಿ ಅಂದರೂ ವೆಲ್ ಆ್ಯಂಡ್ ಗುಡ್, ನೋ ಇಶ್ಯೂಸ್. ಆದರೆ ಈ ರೀತಿ ಓದೋದ್ರಿಂದ ಒಂದು ಕಾನ್ಫಿಡೆನ್ಸು ನಿಮ್ಮಲ್ಲಿ ಬಿಲ್ಡ್ ಆಗತ್ತೆ. ಓಕೆನಾ? ಸೊ ಇಟ್ ಈಸ್ ಜಸ್ಟ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಇನ್ ಒನ್ ವರ್ಡ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿಗೆ ನಾವು ಪಾರ್ಟ್ ಎ ಅಲ್ಲಿ ಬರುವಂತಹ ಎಲ್ಲ ಮೈನ್ಸು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗು, MCQs, ಒನ್ ವರ್ಡ್ ಆನ್ಸರ್ಸ್, ಇದಿಷ್ಟು ಫುಲ್ ಕವರ್ ಮಾಡ್ದಂಗೆ ಆಗುತ್ತೆ. ಇನ್ನು ನೆಕ್ಸ್ಟು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ನೋಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು.